Hi friends, welcome back to my channel Puneet Lakshmi Hassan Vlogs. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇವತ್ತು ನಾನು ಬೆಳಗ್ಗೆನೆ ಸಾಂಬಾರು ಹಾಗೆಯೇ ಮತ್ತು ಚಿತ್ರಾನ್ನಕ್ಕೆ ರೈಸ್ ಮಾಡ್ಕೊತಾ ಇದ್ದೀನಿ. ಸೊ ಚಿತ್ರಾನ್ನ ಜೊತೆ ಬ್ರೇಕ್ಫಾಸ್ಟ್ ಇದು ಚಿತ್ರಾನ್ನ, ಎಗ್ಗು ಮತ್ತು ತರಕಾರಿ ಎಲ್ಲ ಜೊತೆಲೇ ತಿಂದ್ಕೊಂಡಿದ್ದೀನಿ. ಸೊ ಮಧ್ಯಾಹ್ನದ ಊಟ ನಾನು ಮಾಡಲಿಲ್ಲ, ಯಾಕೆಂದರೆ ಊರಿಗೆ ಹೊರಡಬೇಕಿತ್ತು. ರೆಡಿ ಆಗ್ತಾ ಇದ್ದೆ, ಮಳೆ ಬೇರೆ ಬರ್ತಾ ಇತ್ತು. ಸೊ ನಾವೀಗ ಆಲ್ರೆಡಿ ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ. ಹಾಸನ್ ಟು ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಮಳೆ ಬಂದಿದ್ದರಿಂದ ಈ ರೀತಿ ರೈಲ್ವೆ ಸ್ಟೇಷನಲ್ಲಿ ಈ ರೀತಿ ಎಲ್ಲ ನೀರು ನಿಂತ್ಕೊಂಡಿತ್ತು. ಹಾಗೆಯೇ ಇದು ಬಾಗೇಶ್ವರ. ಸೊ ಇಲ್ಲಿ ಈ ರೀತಿ ಒಂದು ಹೂವು ಈ ರೀತಿ ಹೂವು ಬಿಟ್ಟಿತ್ತು. ಅವಾಗೆಲ್ಲ ನಾವು ಇದನ್ನ ತುಂಬಾನೇ ಉಗುರು ಮಾಡ್ಕೊಳೋದು, ಅದು ಏನೇನೋ ಹಾರ ಮಾಡೋದೆಲ್ಲ ಮಾಡ್ತಿದ್ವಿ. ಸೊ ಸಂಜೆ ಇದು ಒಂದು 5 ಗಂಟೆ 5:30 ಆಗಿತ್ತು. ಸೂರ್ಯ ಈ ರೀತಿ ಮುಳುಗ್ತಾ ಇದ್ದ, ತುಂಬಾನೇ ಚೆನ್ನಾಗಿತ್ತು ಒಂದು ವ್ಯೂ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಟ್ರೈನು ಪಾಸ್ ಆಗಬೇಕಾಯ್ತು, ಅದಕ್ಕೋಸ್ಕರ ಅಲ್ಲಿ ನಿಲ್ಲಿಸಿದ್ರು. ಹಾಗೆ ಇದು ಮೂವ್ ಆಗ್ತಾ ಇರೋದು, ಅದು ಹಂಗಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಹಾಗೆ ನಮಗೆ ಮಧ್ಯಾಹ್ನ ಊಟ ಮಾಡಲಿಲ್ವಲ್ಲ, ಹಶ್ವಾಗಿತ್ತು ಅಂದ್ಬಿಟ್ಟು ಇಡ್ಲಿ ವಡೆ ತೊಗೊಂಡಿದ್ವಿ. ಅವಳು ನನ್ನ ತಂಗಿ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಟ್ರೈನಲ್ಲಿ. ಮಕ್ಕಳಂದ್ರೆ ಹಂಗೆ ಅಲ್ಲ, ಅವ್ರಿಗೆ ಎಲ್ಲಿದ್ರೇನು ಒಟ್ಟು ಅವ್ರಿಗೆ ಇಷ್ಟ ಬಂದಿರೋ ಹಾಡಿಗೆ ಡ್ಯಾನ್ಸ್ ಮಾಡಬೇಕು ಅಷ್ಟೇ. ಹಾಗೆಯೇ ನಾವು ಒಟ್ಟು 8 ಗಂಟೆ 8:30 ಆಗಿತ್ತು ಶಿವಮೊಗ್ಗ ರೀಚ್ ಆದಾಗ. ನನ್ನ ತಮ್ಮ ಬಂದಿದ್ದ ಕರ್ಕೊಂಡು ಹೋಗೋಕ್ಕೆ. ಸೊ ಅಲ್ಲಿಂದ ಮನೆಗೆ ಹೋಗಿ ನಾವು ಊಟ ಮಾಡಿ ಮಲ್ಕೊಂಡ್ವಿ. ಇದು ಮಾರನೇ ದಿನ ಬೆಳಗ್ಗೆ ಬೇಗನೆ ಎದ್ದು ನಾವು ಟೊಮೊಟೊ ಬಾತನ್ನ ಮಾಡಿದ್ವಿ. ಸೊ ಎಲ್ಲರೂ ಟೊಮೊಟೊ ಬಾತನ್ನ ತಿಂದ್ಕೊಂಡು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಬೇಕಾಗಿತ್ತು. ಎಲ್ಲ ರೆಡಿ ಆಗ್ತಿದ್ದೀವಿ. ಸೊ ನಾನು ಕೂಡ ಆಲ್ರೆಡಿ ರೆಡಿ ಆಗಿದ್ದೀನಿ. ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿಲ್ಲ, ನಾನು ಒಬ್ಬಳೇ ಹೋಗಿದ್ದೆ. ಮಕ್ಕಳು ಅತ್ತೆ ಮನೆಗೆ ಊರಿಗೆ ಹೊರಟಿದ್ರು. ಸೊ ನಾನು ಹಂಗಾಗಿ ಒಬ್ಬಳೇ ಹೋಗಿದ್ದೆ. ಇನ್ನು ನಮ್ಮ ತಂಗಿ ಮತ್ತು ನಾನು, ನನ್ನ ತಮ್ಮನ ಫ್ಯಾಮಿಲಿ ಎಲ್ಲ ಹೊರಟಿದ್ವಿ. ಸೊ ಎಲ್ಲರೂ ಭದ್ರಾವತಿ ಹತ್ರ ಇರೋ ಒಂದು ಊರಿಗೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ವಿ. ಸೊ ಇಲ್ಲಿ ಈ ರೀತಿ ಚೆನ್ನಾಗಿ ಮಾಡಿದರು ಸತ್ಯನಾರಾಯಣ ಸ್ವಾಮಿ ಪೂಜೆನ. ಹಾಗೆಯೇ ಅಲ್ಲಿ ಊಟ ಮಾಡಿಕೊಂಡು ನಾವು ಮತ್ತೆ ರಿಟರ್ನು ಮನೆಗೆ ಹೊರಟ್ವಿ. ಸೊ ಅಲ್ಲಿ ಪಾಯಸ, ಉಪ್ಪಿನಕಾಯಿ, 2 ಥರ ಪಲ್ಯ, ಪಾಯಸ, ಹಾಗೆಯೇ ಬೂಂದಿ ಮತ್ತು ಮೈಸೂರು ಪಾಕು, ಖಾರ ಬೂಂದಿ, ಬೋಂಡ, ಹಾಗೆಯೇ ಅನ್ನ ಸಾರು ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ಲ, ಇವತ್ತು ಇದಾಗಿತ್ತು ನನ್ನ ವ್ಲಾಗು. ಇಷ್ಟೇ, ಸಿಂಪಲ್ ಆಗಿತ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಕೂಡ ಮಾಡಿಸಿದ್ರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.